ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಔರವು ಏಕ ಗುಪುತ್ ಮತ್ ಸಬಹಿ ಕಹವು ಕರಜೋರಿ ಸಂಕರ ಭಜನ ಬಿನಾ ನರ ಭಗತಿ ನ ಪಾವಯಿ ಮೋರಿ कहहु भगति पथ कवन प्रयासा जोग न मख जप तप उपवासा सरल सुभाव न मन कुटिलाई जथा लाभ संतोष सदाई मोर दास कहाई नर आसा करई तो कहहु कहा विश्वासा बहुत कहूँ का कथा बढ़ाई ये ही आचरण बस्यमय भाई भैरना विग्रह आसन त्रासा सुखमय ताही सभा सदा सब आसा अनारंभ अनिकेत अमानी अनघ अरोष दच्छ विज्ञानी प्रीति सदा सज्जन संसर्गा तृण सम विषय स्वर्ग अपवर्गा भगति पच्छ हठ नहीं सठताई ದುಷ್ಟ ತರ್ಕ ಸಬ ದೂರಿ ಬಹಾಯಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ರಾಮ ಪುರಜನರನ್ನ, ಮಹರ್ಷಿಗಳನ್ನ, ತನ್ನ ತಮ್ಮಂದ್ರನ್ನ ಎಲ್ಲರನ್ನೂ ಕೂಡ ಸಭೆಯಲ್ಲಿ ಕೂರಿಸಿ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಇದ್ದಾನೆ. ನಾನು ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ, ಅದನ್ನೆಲ್ಲ ಗಮನ ಇಟ್ಟು ಕೇಳಿ, ಆದರೆ ಅದನ್ನ ಅಳವಡಿಸ್ಕೊಳ್ಳೋದು ಬಿಡೋದು ನಿಮಗಿಷ್ಟ ಅಂತ ಹೇಳಿ ಕೆಲವೊಂದು ವಿಚಾರಗಳನ್ನು ಹೇಳಿ, ಈಗ ಇಹಾಪರ ಎರಡರಲ್ಲೂ ಸುಖ ನಿಮಗೆ ಬೇಕು ಅಂತ ಇಷ್ಟ ಆಗಿದ್ದೇ ಆದರೆ ನನ್ನ ಮಾತನ್ನು ನೀವು ಕೇಳಿಸ್ಕೊಳ್ಳಿ. ಅಂದರೆ ನಾನು ಹೇಳುವಂಥ ವಿಷಯಗಳನ್ನು ಮನಸ್ಸಿನಿಂದ ಆಲಿಸಿ. ಯಾಕೆಂದರೆ ಭಕ್ತಿ ಮಾರ್ಗ ಅನ್ನೋದು ತುಂಬ ಸುಲಭವಾಗಿರುವಂಥದ್ದು, ಸುಖಪ್ರದವಾಗಿರುವಂಥದ್ದು ಅಂತ ಪುರಾಣಗಳೇ ಹೇಳ್ತಾ ಇದ್ದಾವೆ. ಜ್ಞಾನ ಮಾರ್ಗ ಸುಲಭನೂ ಅಲ್ಲ, ಅದರಲ್ಲಿ ಬೇಕಾದಷ್ಟು ವಿಘ್ನಗಳು ಎದುರಾಗುತ್ತೆ. ಆ ಸಾಧನೆ ಅನ್ನೋದು ತುಂಬ ಕಷ್ಟ. ಆದರೆ ಮನಸ್ಸಿಗೆ ಸುಖ ಅನ್ನೋದು ಕೂಡ ಸಿಗೋದಿಲ್ಲ. ಕಷ್ಟಪಟ್ಟು ಅದನ್ನು ಪಡೆದ್ರೂ ಕೂಡ ಅದು ಭಕ್ತಿರಹಿತವಾಗಿರೋದ್ರಿಂದ ನನಗೆ ಅಷ್ಟೊಂದು ಇಷ್ಟನೂ ಇಲ್ಲ ಅಂತ ಕೂಡ ಹೇಳ್ತಾನೆ. ಆಮೇಲೆ ನನಗೆ ಭಕ್ತಿ ಇಲ್ಲದೆ ಇರೋದ್ರಿಂದ ನನಗೆ ಪ್ರಿಯನಲ್ಲ ಅವನು. ಭಕ್ತಿ ಅನ್ನೋದು ಸ್ವತಂತ್ರ ಸಾಧನೆ, ಎಲ್ಲ ಸುಖಗಳ ಗಣಿಯದು. ಈ ಸತ್ಸಂಗ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಸಿಕ್ಕಿಬಿಡೋದಿಲ್ಲ. ಅದು ಪುಣ್ಯಗಳ ರಾಶಿ ಆದಮೇಲೆ ನಮಗೆ ಸಿಗುವಂಥದ್ದು. ಆಮೇಲೆ ಸತ್ಸಂಗ ಜನ್ಮ ಮರಣ ಚಕ್ರದಿಂದ ಜೀವಿಗಳನ್ನು ಮುಕ್ತಗೊಳಿಸುವಂಥದ್ದು. ಆಮೇಲೆ ಮನೋವಾಕ್ ಕರ್ಮಗಳಿಂದ ಬ್ರಾಹ್ಮಣರನ್ನ ಪೂಜಿಸೋದಕ್ಕೆ ಸಮಾನವಾಗಿರುವಂಥ ಪುಣ್ಯ ಕಾರ್ಯ ಜಗತ್ತಲ್ಲಿ ಬೇರೆ ಇನ್ಯಾವುದೂ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ದ ರಾಮ. ಈಗ ಮುಂದುವರೆದು ಹೇಳ್ತಾನೆ, ಇನ್ನೊಂದು ರಹಸ್ಯವಾಗಿರುವಂಥ ವಿಶೇಷವಾಗಿರುವಂಥ ವಿಷಯ ಇದೆ, ಅದನ್ನು ನಾನು ನಿಮ್ಮ ಮುಂದೆಗಡೆ ಈಗ ಹೇಳ್ತೀನಿ. ಏನು ಆ ರಹಸ್ಯವಾಗಿರುವಂಥ ವಿಷಯ ಅಂತಂದರೆ, ಶಿವನನ್ನು ಭಜಿಸದೆ ಮನುಷ್ಯ ನನ್ನ ಭಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ರಾಮನ ಅನುಗ್ರಹ ಲಭಿಸಬೇಕು, ನಮಗೆ ಸಿಗಬೇಕು ಅಂತಂದರೆ ಶಿವಪೂಜನೆ ಅನ್ನೋದು ಕೂಡ ಮುಖ್ಯ ಕರ್ತವ್ಯ ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ಅವನು ಪರಮ ವೈಷ್ಣವ, ಮಹಾನ್ ಭಕ್ತ. ಯಾಕಿದನ್ನು ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ ಅಂತಂದರೆ, ತುಂಬ ಜನರು ಶಿವನನ್ನು ಪೂಜಿಸುವಂಥವರು ಹರಿಯನ್ನು ಪೂಜಿಸೋದಿಲ್ಲ, ಹರಿಯನ್ನು ಪೂಜಿಸುವಂಥವರು ಶಿವನನ್ನು ಪೂಜಿಸೋರನ್ನು ವಿರೋಧಿಸ್ತಾರೆ. ಈ ರೀತಿ ಒಬ್ರಿಗೊಬ್ಬರು ಮನಸ್ತಾಪಗಳು, ದ್ವೇಷಗಳನ್ನು ಇಟ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಇವ್ರು ಏನೇನೋ ಹೇಳೋದು, ಇವ್ರ ಬಗ್ಗೆ ಅವ್ರೇನೇನೋ ಹೇಳೋದು, ಇದೆಲ್ಲ ಮಾಡ್ತಾ ಇರ್ತಾರಲ್ಲ. ಅದಕ್ಕೋಸ್ಕರ ಇಲ್ಲಿ ರಾಮ ಹೇಳ್ತಾನೆ, ಶಿವನನ್ನು ಭಜಿಸದೆ ನಾನು ಸಿಗೋದೇ ಇಲ್ಲ ಅಂತ. ಅದಕ್ಕೋಸ್ಕರನೇ ನಾವು ಯಾವಾಗಲೂ ಅಷ್ಟೇ ಶಿವನನ್ನು ಪೂಜಿಸಲೇಬೇಕು. ಯಾಕೆ? ಅವನು ಮಹಾನ್ ವೈಷ್ಣವ, ಭಗವಂತನ ಭಕ್ತ ಅಂತ ತಿಳ್ಕೊಂಡಾದ್ರೂ ನಾವು ಮನಸ್ಸಲ್ಲಿ ಅವನನ್ನು ಪೂಜಿಸಬೇಕು. ಮುಂದುವರೆದು ರಾಮ ಹೇಳ್ತಾನೆ, ಭಕ್ತಿ ಮಾರ್ಗದಲ್ಲಿ ಯಾವ ಪರಿಶ್ರಮ ಇದೆ ಹೇಳಿ? ಇದರಲ್ಲಿ ಯೋಗದ ಅವಶ್ಯಕತೆಯೂ ಇಲ್ಲ. ಅದರಲ್ಲಿ ಯಜ್ಞ ಮಾಡಬೇಕು, ಜಪ ತಪ ಉಪವಾಸ ಈ ರೀತಿಯ ಕೆಲಸಗಳೇ ಇರೋದಿಲ್ಲ. ಇದರಲ್ಲಿ ಏನು ಅಂದರೆ ಸರಳ ಸ್ವಭಾವ, ಅಂದರೆ ತುಂಬ ಸರಳವಾಗಿರಬೇಕು, ನಿಷ್ಕಪಟವಾಗಿರುವಂಥ ಮನಸ್ಸಿರಬೇಕು, ಸಿಕ್ಕಿದ್ರಲ್ಲಿ ತೃಪ್ತಿ ಪಡಬೇಕು ಮತ್ತು ಸಂತೋಷ ಪಡಬೇಕು. ಇಷ್ಟಿದ್ರೆ ಸಾಕು. ನೋಡಿ ಎಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದಾರೆ. ಸರಳ ಸ್ವಭಾವ ಇರಬೇಕು, ತೋರಿಕೆ ಆಡಂಬರ ಇದೆಲ್ಲ ಇರಬಾರ್ದು, ಮತ್ತು ಕಪಟತನ ಇರಬಾರ್ದು, ಬೇರೆಯವರಿಗೆ ಮೋಸ ಮಾಡುವಂಥ ಮನಸ್ಸಿರಬಾರ್ದು, ನಿಷ್ಕಪಟವಾಗಿರುವಂಥ ಮನಸ್ಸಿರಬೇಕು. ನಮಗೇನು ಸಿಗುತ್ತೋ ಅದರಲ್ಲಿ ತೃಪ್ತಿಯಾಗಿರಬೇಕು, ಸಂತೋಷವಾಗಿರಬೇಕು. ಇಷ್ಟಿದ್ರೆ ಸಾಕು. ಇದನ್ನು ಭಕ್ತಿ ಅಂತ ಹೇಳೋದು. ನಾವಿವಾಗ ಏನೇನೋ
ದುಂದು ವೆಚ್ಚ ಎಲ್ಲ ಮಾಡಿ ತುಂಬ ಗ್ರ್ಯಾಂಡಾಗಿ ಮಾಡಬೇಕು, ಆವಾಗಲೇ ನಮ್ಮ ಭಕ್ತಿ ಹೆಚ್ಚು ಅಂತೆಲ್ಲ ನಾವೇನೇನೋ ಕಲ್ಪನೆ ಮಾಡ್ಕೊಂಡಿದ್ದೀವಿ. ಅದೆಲ್ಲ ಭಕ್ತಿ ಅಲ್ವೇ ಅಲ್ಲ, ಆಯಿತಾ. ಸರಳವಾದ ಸ್ವಭಾವ ಇರಬೇಕು, ನಿಷ್ಕಪಟವಾದ ಮನಸ್ಸಿರಬೇಕು, ಏನು ಸಿಗುತ್ತೋ ಅದರಲ್ಲಿ ತೃಪ್ತಿ ಸಂತೋಷ ಇಷ್ಟಿದ್ರೆ ಸಾಕು. ನನ್ನ ದಾಸ ಅಂತ ಅನ್ನಿಸ್ಕೊಂಡು ಬೇರೆಯವರಿಂದ ಏನನ್ನಾದರೂ ಬಯಸಿದ್ರೆ ನನ್ನ ಮೇಲೆ ವಿಶ್ವಾಸ ಎಲ್ಲಿರುತ್ತೆ ನೀವೇ ಹೇಳಿ. ಈಗ ನನ್ನ ದಾಸ ಅಂದಮೇಲೆ ಅವನ ಜವಾಬ್ದಾರಿ ಯೋಗಕ್ಷೇಮ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ನನ್ನ ದಾಸ ಅಂತ ಹೇಳ್ಕೊಂಡು ಕೂಡ ಬೇರೆಯವರಿಂದ ಏನನ್ನೂ ಇಷ್ಟಪಡ್ತಾನೆ ಅಂದರೆ ನನ್ನ ಮೇಲೆ ಅವನಿಗೆ ನಂಬಿಕೆ ಇಲ್ಲ ಅಂತ ತಾನೇ ಅರ್ಥ ಅಂತ ಇಲ್ಲಿ ಹೇಳ್ತಾ ಇರೋದು, ಆಯಿತಾ. ಇದರ ಬಗ್ಗೆ ಇನ್ನು ಹೆಚ್ಚಿಗೆ ಏನು ಹೇಳಿ, ನನ್ನನ್ನು ಒಲಿಸ್ಕೊಳ್ಬೇಕು ಅಂತ ಯಾರು ಇಷ್ಟಪಡ್ತಾರೋ ಆಚರಿಸಬೇಕಾಗಿರುವಂಥ ಸಂಗತಿಗಳು ಈ ರೀತಿ ಇದೆ ಅಂತ. ಅಂದರೆ ನಾನು ನಿಮಗೆ ಒಲಿಬೇಕಾ, ನೀವು ಇದನ್ನು ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? ಯಾರನ್ನೂ ದ್ವೇಷಿಸಬಾರ್ದು, ಯಾರ ಜೊತೆನೂ ಜಗಳ ಆಡಬಾರ್ದು, ಆಸೆ ಭಯಗಳು ಎಲ್ಲ ಇಲ್ಲದೆ ಇರುವಂಥವನಿಗೆ ಸರ್ವತ್ರ ಸುಖಮಯವಾಗಿರುತ್ತೆ. ಈಗ ನಾವೇ ಯೋಚನೆ ಮಾಡಿ ನೋಡಿದಾಗ, ಈಗ ನಾವು ದ್ವೇಷಿಸಿದ್ರೆ ತಾನೇ ನಮಗೆ ಮನಸ್ಸಲ್ಲೂ ಕೂಡ ಒಂಥರ ಭಾವನೆ ಇರುತ್ತೆ, ಒಂಥರ ನೆಮ್ಮದಿಯಾಗಿರೋದಕ್ಕಾಗೋದಿಲ್ಲ. ಆಮೇಲೆ ಜಗಳ ಯಾರ ಜೊತೆನೂ ಆಡಬಾರ್ದು ಅಂತ ಹೇಳಿದ್ದಾನೆ. ಜಗಳ ಆಡ್ತಾ ಇದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಇರುತ್ತಾ? ಇಲ್ಲ. ಆಮೇಲೆ ಆಸೆ ಭಯಗಳು ಯಾರಲ್ಲಿ ಇರೋದಿಲ್ವೋ ಆಟೋಮೆಟಿಕ್ಕಾಗಿ ಅವನ ಮನಸ್ಸಲ್ಲಿ ನೆಮ್ಮದಿ ಅನ್ನೋದಿರುತ್ತೆ. ಸೊ ಈ ರೀತಿ ಎಲ್ಲ ಇರೋನಿಗೆ ಎಲ್ಲ ಕಡೆನೂ ಕೂಡ ಸುಖವಾಗಿರುತ್ತೆ. ಆಮೇಲೆ ನಿಷ್ಕಾಮ ಕರ್ಮಗಳನ್ನು ಆಚರಿಸುವಂಥವನು, ಯಾವುದೇ ಕಾಮನೆಗಳನ್ನು ಇಟ್ಕೊಳ್ಳದೆ ಕೆಲಸಗಳನ್ನು ಮಾಡುವಂಥವನು. ಆಮೇಲೆ ಮನೆ ಬಗ್ಗೆ ಮಮಕಾರ ಇಲ್ಲದೆ ಇರುವಂಥವನು, ಗರ್ವ ಇಲ್ಲದೆ ಇರುವಂಥವನು, ಪಾಪರಹಿತನು, ಮತ್ತು ಕೋಪಹೀನನು, ಅವನಿಗೆ ಕ್ರೋಧ ಅನ್ನೋದೇ ಇರೋದಿಲ್ಲ. ಆಮೇಲೆ ಭಕ್ತಿ ಭಾವದಲ್ಲಿ ಅವನಿಗೆ ದೃಢ ಚಿತ್ತ ಇರುತ್ತಲ್ಲ ಅಂಥವನು. ಭಕ್ತಿ ಭಾವ ಅಂತಂದರೆ ಅವನಿಗೆ ತುಂಬ ದೃಢ ನಂಬಿಕೆ ಇರುತ್ತೆ. ಆಮೇಲೆ ಭಕ್ತಿ ತತ್ವವನ್ನು ತಿಳ್ಕೊಂಡಿರುವಂಥವನು, ಮತ್ತು ಸಂತರ ಸಾಂಗತ್ಯದಲ್ಲಿ ಆಸಕ್ತಿ ಇರೋನು. ಯಾರು ಭೌತಿಕ ವಿಚಾರ ಮಾತಾಡ್ತಾರೋ ಅಲ್ಲಿರೋದಕ್ಕೆ ಅವನಿಗೆ ಇಷ್ಟನೇ ಆಗೋದಿಲ್ಲ. ಎಲ್ಲಿ ಸಂತರು ಇರುತ್ತಾರೋ ಅಂಥವ್ರ ಹತ್ರ ನಾವು ಇರಬೇಕಪ್ಪ ಅಂತ ಇಷ್ಟಪಡುವಂಥವನು. ಮತ್ತು ವಿಷಯ ಸುಖಗಳು ಅಷ್ಟೇ ಅಲ್ಲ, ಸ್ವರ್ಗವನ್ನು ಮುಕ್ತಿಯನ್ನು ಕೂಡ ತೃಣಪ್ರಾಯವಾಗಿ ತಿಳ್ಕೊಳ್ಳುವಂಥವನು. ಈಗ ಇಲ್ಲಿರುವಂಥ ವಿಷಯ ಸುಖಗಳು ಇರುತ್ತಲ್ಲ, ಅಂದರೆ ನನ್ನ ಇಂದ್ರಿಯಗಳು ಅದು ಬಯಸುತ್ತೆ ಇದು ಬಯಸುತ್ತೆ ಅಂತ ಇಷ್ಟಪಡ್ತಾನಲ್ಲ, ಅಷ್ಟೇ ಅಲ್ಲ ಸ್ವರ್ಗವನ್ನು ಮತ್ತು ಮುಕ್ತಿಯನ್ನು ಕೂಡ ಅವನು ತೃಣವಾಗಿ ನೋಡುವಂಥವನು. ಮತ್ತು ಭಕ್ತಿ ಪಂಥದಲ್ಲಿ ದೃಢವಾಗಿ ಅವನು ನೆಲೆಸಿದ್ದು ಬೇರೆಯವರ ಮತವನ್ನು ದೂಷಿಸದಿರುವಂಥವನು. ಇವಾಗ ನೋಡಿ, ನಾನು ಭಕ್ತಿ ಪಥದಲ್ಲಿ ಇದ್ದೀನಿ, ನಾನು ಸ್ಟ್ರಾಂಗಾಗಿ ಅದರಲ್ಲೇ ಬೇರು ಬಿಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ, ಅದನ್ನು ಬಿಟ್ಟು ನಾನು ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ. ಹಾಗನ್ಬಿಟ್ಟು ಯಾರೋ ಕೆಲವರು ಧ್ಯಾನ ಮಾರ್ಗ, ಇನ್ನು ಬೇಕಾದಷ್ಟು ಮಾರ್ಗಗಳಿರುತ್ತಲ್ಲ, ಅದನ್ನು ಯಾರಾದರೂ ಫಾಲೋ ಮಾಡ್ತಾ ಇದ್ರೆ ಅದನ್ನು ದೂಷಣೆ ಮಾಡೋದು ಅದು ಕೂಡ ತಪ್ಪೇನೆ. ಈಗ ನಾನು ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಅದೊಂದೇ ಸರಿ ಅಂತಲ್ಲ, ಬೇರೆದು ಸರಿನೇ, ಆದರೆ ನನ್ನ ಮಟ್ಟಿಗೆ ನನಗಿದಾಗುತ್ತೆ, ಬೇರೆಯವರಿಗೆ ಇದಾಗಲ್ಲ, ಬೇರೆ ಇನ್ಯಾವುದೋ ಮಾರ್ಗ ಇಷ್ಟ ಇರುತ್ತೆ, ಅದನ್ನು ಮಾಡ್ಕೊಂಡು ಹೋಗ್ತಿರ್ತಾರೆ. ಆದರೆ ಅದನ್ನು ದೂಷಣೆ ಮಾಡದೇ ಇರುವಂಥವನು, ಎಲ್ಲ ರೀತಿಯ ಕುತರ್ಕಗಳನ್ನು ತ್ಯಾಗ ಮಾಡಿರುವಂಥವನು. ಇದು ಸರಿ ಅದು ಸರಿ, ಹಾಗಲ್ಲ ಇದು ಹೀಗಲ್ಲ ಅಂತಂದ್ಬಿಟ್ಟು ನಂದೇ ಸರಿ ಅಂತಂದ್ಬಿಟ್ಟು ಹೇಳೋರು ಇರ್ತಾರಲ್ಲ, ಆ ರೀತಿ ಕುತರ್ಕಗಳನ್ನೆಲ್ಲ ಬಿಟ್ಬಿಟ್ಟಿರ್ತಾನೆ. ಅವನು ಯಾವುದೇ ತರ್ಕಕ್ಕೂ ಹೋಗೋದಿಲ್ಲ. ಅವನಿಗೆ ನಾನು ತಿಳ್ಕೊಂಡಿರೋದು ಕರೆಕ್ಟಾಗಿದೆ, ಬೇರೆಯವರು ತಿಳ್ಕೊಂಡಿರೋದು ಅವ್ರ ಮಟ್ಟಿಗೆ ಅವ್ರಿಗೆ ಕರೆಕ್ಟಾಗಿದೆ ಅಂತ ಸುಮ್ಮನೆ ಇರ್ತಾನೆ ಹೊರತು ಯಾವುದ್ರ ಬಗ್ಗೆನೂ ಕುತರ್ಕಗಳನ್ನು ಮಾಡೋದಕ್ಕೆ ಹೋಗದೇ ಇರುವಂಥವನು. ಇಂಥವರೆಲ್ಲರೂ ಕೂಡ ನನಗೆ ಇಷ್ಟ ಅಥವಾ ನನ್ನನ್ನು ಒಲಿಸ್ಕೊಳ್ಬೇಕಾದ್ರೆ ಏನೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇಷ್ಟು ಗುಣಗಳನ್ನು ಹೇಳಿದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.